ಮಾನ್ಯ ಅಧ್ಯಕ್ಷರೇ, 2019ರಲ್ಲಿ 10/12/2019ಕ್ಕೆ ಚಾಲಕರಂತೇಳಿ 2500, ಹಿಂಬಾಕಿ ಅಂತೇಳಿ ಚಾಲಕರದ 55 ಮತ್ತು ಹಿಂಬಾಕಿ ಅಂತೇಳಿ ಚಾಲಕ ಕಮ್ ನಿರ್ವಾಹಕ 259, ಒಟ್ಟು 2814 ಪೋಸ್ಟ್ಗಳನ್ನು 2019ರಲ್ಲಿ ಕರೆದರು. ಆದರೆ ಇವತ್ತು ಕೇವಲ 1000 ಪೋಸ್ಟ್ಗಳನ್ನು ಮಾತ್ರ ಡ್ರೈವರ್ ಪೋಸ್ಟ್ಗಳನ್ನು ತುಂಬಿಕೊಳ್ಳುವಂಥದ್ದಾಗಿದೆ. ಇನ್ನೂ 1814 ಪೋಸ್ಟ್ಗಳನ್ನು ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಯಾಕಂದ್ರೆ ಕಳೆದ 6 ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದ ಆದ್ಮೇಲೆ ಕೂಡ 2800 ತಗೊಂಡು ಬದಲಿ ಕೇವಲ 1000 ಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಉಳಿದಿರ್ತಕ್ಕಂಥ 1800 ಜನರಿಗೆ ಏನು ಅನ್ನುವಂಥದ್ದನ್ನ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಬೇಕನ್ನುವಂತ ವಿನಂತಿ ಮಾಡ್ತೇನೆ. ಸಭಾಧ್ಯಕ್ಷರೇ, ಇದು 2019ರಲ್ಲಿ ಸಭಾಧ್ಯಕ್ಷರೇ 2500 ಡ್ರೈವರ್ಸು, 55 ಬ್ಯಾಕ್ಲಾಗ್ ಡ್ರೈವರ್ಸು, ಡ್ರೈವರ್ ಕಮ್ ಕಂಡಕ್ಟರ್ಸು 259, 2814 ಜನಕ್ಕೆ ಅವಾಗ ನೋಟಿಫಿಕೇಶನ್ ಮಾಡೋದು ಸಭಾಧ್ಯಕ್ಷರೇ. ಆಮೇಲೆ 20ರಲ್ಲಿ ಕೋವಿಡ್ ಬಂತು. ಅದಾದಮೇಲೆ DPR ಎಲ್ಲ ಇಲಾಖೆನಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ರು. ಅದಾದಮೇಲೆ 21, 22ರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು. ಮತ್ತೆ ಪರ್ಮಿಷನ್ ಅವಾಗ ಆಗಲಿಲ್ಲ ಸಭಾಧ್ಯಕ್ಷರೇ, ಈಗ ಕೋವಿಡ್ ಅದು ಇದರಿಂದ ಆಗಿಲ್ಲ ಅನ್ಸುತ್ತೆ. ಮತ್ತೆ 24ರಲ್ಲಿ ಸರ್ಕಾರ 1000 ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ 741, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗು, ಡ್ರೈವರ್ಸು 741, ಡ್ರೈವರ್ ಕಮ್ ಕಂಡಕ್ಟರ್ಸು 259 ಬ್ಯಾಕ್ಲಾಗು, ಇಷ್ಟಕ್ಕೆ ಅನುಮತಿ ಸಿಗುತ್ತೆ. ಆಮೇಲೆ 24ರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಇಲ್ಲ ವೆರಿಫಿಕೇಶನ್, ಯಾಕಂದರೆ 19ರಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ರು ಅವರು, ವೆರಿಫಿಕೇಶನ್ ಆಗುತ್ತೆ. ಆಮೇಲೆ ಡ್ರೈವಿಂಗ್ ಟೆಸ್ಟು ಮೇ 25ರಲ್ಲಾಗುತ್ತೆ, ಮತ್ತೆ 1000 ಜನ ರಿಕ್ರೂಟ್ಮೆಂಟ್ ಆಗುತ್ತೆ. ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದ್ನಲ್ಲ ನಾನಾಗಲೇ, ಇದು 741 ಪ್ಲಸ್ 259 ಆಗುತ್ತೆ. ಈಗೇನಾಗಿದೆ, ಅಲ್ಲಿ ಭಾಳ ಜನಕ್ಕೆ ಪಾಪ ಏಜ್ ಆಗೋಗಿದೆ. 19ರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ 6 ವರ್ಷ ಆಯಿತು. ಅವ್ರಿಗೆ ಏಜು ಭಾಳ ಜನಕ್ಕೆ ಆಗಿರುತ್ತೆ. ಅವರು ಕೂಡ ನಾನು ಹುಬ್ಳಿಗೆ ಬಂದಾಗ ಭಾಳ 400-500 ಜನ ಬಂದು ಮೀಟ್ ಮಾಡಿದ್ರು. ಮತ್ತು ಈಗ ಒಂದು ರೆಸೊಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ನವರು ಕಳಿಸಿದ್ರು ಸಭಾಧ್ಯಕ್ಷರೇ. ಫಸ್ಟು ಏಜ್ ರಿಲ್ಯಾಕ್ಸೇಷನ್ ಬರೆದ್ರು, ಆಮೇಲೆ 1000 ಡ್ರೈವರ್ಸು 1000 ಕಂಡಕ್ಟರ್ಸ್ ಬೇಕು ಅಂತ NW ಬೋರ್ಡು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲೂ ಇದೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಪಾಪ ಏಜ್ ಇದಾಗಿರುತ್ತೆ, ಆಗಲೇ ಸುಮಾರು ಅದ ಥರ 6 ವರ್ಷ ಆಗೋಗಿರುತ್ತೆ. ಅದಕ್ಕೆ ನಾನು HK ಪಾಟೀಲ್ರು, ಲಾ ಮಿನಿಸ್ಟ್ರಿ ಇಬ್ಬರು ಒಂದು ಮೀಟಿಂಗ್ ಮಾಡಿದ್ದೀವಿ. ಮತ್ತು ಈಗ ಮತ್ತೆ ನಾವು 1000 ಜನ ಕಂಡಕ್ಟರ್ಸು, 1000 ಜನ ಡ್ರೈವರ್ಸ್ ಬೇಕು ಅಂತ ಅಲ್ಲಿಂದ ನಮಗೆ ರಿಕ್ವೆಷನ್ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ, ಲಾ ಡಿಪಾರ್ಟ್ಮೆಂಟು, DPR, FD ಇವರೆಲ್ಲರ ಜೊತೆ ಮಾತಾಡಿ ಅವರು ಸಹಾಯ ಮಾಡೋದಕ್ಕೆ ಪ್ರಯತ್ನ